ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷಗಳಾಗ್ತಾ ಇದೆ. 2 ವರ್ಷದ ಸಾಧನಾ ಸಮಾವೇಶವನ್ನು ಆರಂಭ ಮಾಡಬೇಕಾಗಿತ್ತು. ಅಂದರೆ ಸಾಧನಾ ಸಮಾವೇಶವನ್ನು ಮುಂದೂಡಲಾಗಿದ್ದಂಥ ಸಾಧನಾ ಸಮಾವೇಶ ಮತ್ತೆ ಆರಂಭವಾಗಿದೆ. ಈಗ ನಿಗದಿತ ದಿನಾಂಕದಂದೇ ಬೃಹತ್ ಸಮಾವೇಶವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ಸರ್ಕಾರದ ಸಾಧನೆಗಳ ಕಾರ್ಯಕ್ರಮ ನಡೆಯುತ್ತೆ. 1 ಲಕ್ಷ ಜನರಿಗೆ ಸಮಾವೇಶದಲ್ಲಿ ಹಕ್ಕುಪತ್ರಗಳ ವಿತರಣೆ ಆಗುತ್ತೆ. ಆ ಮೂಲಕ 2 ವರ್ಷದ ಸಾಧನೆಯನ್ನು ಸಂಭ್ರಮಿಸುತ್ತೆ ಸರ್ಕಾರ. 1 ವರ್ಷದ ಸಾಧನಾ ಕಾರ್ಯಕ್ರಮ ನೆನೆಗುದಿಗೆ ಬಿದ್ದಿತ್ತು. ಇದೀಗ 2ನೇ ವರ್ಷದ ಕಾರ್ಯಕ್ರಮ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಕ್ಷೇತ್ರವಾರು ತಯಾರಿ ನಡೆಸುವಂತೆ ಸಚಿವರು ಹಿರಿಯ ನಾಯಕರಿಗೆ ಸೂಚನೆಯನ್ನು ನೀಡಲಾಗಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನರನ್ನು ಸೇರಿಸುವ ಬಗ್ಗೆ ಉದ್ದೇಶವನ್ನು ಹೊಂದಲಾಗಿದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದಾರೆ. ಹೇಳಿ ಕೇಳಿ 2 ವರ್ಷ ಆಗ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು. ಹೀಗಾಗಿ ಯುದ್ಧದ ಸನ್ನಿವೇಶ ಇದೆ. ಈ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಮಾಡಬೇಕಾ ಬೇಡವಾ ಎನ್ನುವ ಜಿಜ್ಞಾಸೆ ರಾಜ್ಯ ಸರ್ಕಾರವನ್ನು ಕಾಡಿತ್ತು. ಇದೀಗ ಯುದ್ಧದ ಕಾರ್ಮೋಡ ಮರೆಯಾಗ್ತಾ ಇದೆ. ಈ ಕಾರಣದಿಂದಾಗಿ ಸಾಧನಾ ಸಮಾವೇಶವನ್ನು ಮಾಡಬಹುದು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. 1 ಲಕ್ಷ ಜನರಿಗೆ ಹಕ್ಕುಪತ್ರಗಳ ವಿತರಣೆ ಮಾಡ್ತಾರೆ. ರಾಜ್ಯದ ನಾನಾ ಭಾಗದಿಂದ ಫಲಾನುಭವಿಗಳನ್ನು ಕರೆಸಲಾಗುತ್ತೆ. ಅವತ್ತೇ ಸಮಾವೇಶದ ದಿನ ಮೇ 20ನೇ ತಾರೀಕು ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ನೀಡಲಾಗತ್ತೆ. ನಂತರ ಕಾರ್ಯಕ್ರಮದ ಇಡೀ 2 ವರ್ಷದ ಸಾಧನೆಗಳೇನೇನು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವತ್ತು ಒಂದು ಪಟ್ಟಿಯನ್ನು, ಸಾಧನೆಯ ವರದಿಯನ್ನು ರಾಜ್ಯದ ಜನರ ಮುಂದೆ ಮಂಡಿಸೋರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, 2 ವರ್ಷದ ಸಾಧನೆಯ ಸಮಾವೇಶ ಒಂದು ರೀತಿ ಈ ಎಲ್ಲ ಸಂಕಟಗಳಿಂದ ಈಗ ಪಾರಾಗಿದ್ದೀವಿ ಅನ್ನುವ ಕಾರಣಕ್ಕಾಗಿ 20ಕ್ಕೆ ನಿಗದಿ ಮಾಡಿದಂಗೆ ಕಾಣಿಸ್ತಾ ಇದೆ. ಏನು ಹೈಲೈಟ್ಸ್ ಇದೆ? ದಶರಥ್, ಮೇ 20ರಂದು ಹೊಸಪೇಟೆಯಲ್ಲಿ ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನ ಈ ಮೊದಲು ಆಯೋಜನೆ ಮಾಡಲಾಗಿತ್ತು. ಯಾವಾಗ ಪಾಕ್ ಮತ್ತೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಎದುರಾಯಿತು, ಆ ಕಾರಣಕ್ಕೆ ಮುಂದೂಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ರು. ಆದ್ರೆ ಇದೀಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಯಥಾಸ್ಥಿತಿ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಈಗ ಸಚಿವರು ಮತ್ತೆ ಶಾಸಕರಿಗೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಸಾಧನೆ ಅಂದ್ರೆ ಸರ್ಕಾರ ಈಗ 2 ವರ್ಷಗಳನ್ನ ಪೂರ್ಣಗೊಳಿಸಿರೋದ್ರಿಂದ ಸಹಜವಾಗಿ ಸಾಕಷ್ಟು ಅಡ್ಡಿ ಆತಂಕಗಳು ಕೂಡ ಹಿಂದೆ ಎದುರಾಗಿತ್ತು. ಈ ಅಡ್ಡಿ ಆತಂಕಗಳಿಂದ ಈಗ ಎಲ್ಲೋ ಒಂದು ಕಡೆ ಹೊರಬಂದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ, ಸಂಪುಟ ಪುನಾರಚನೆ ಆಗತ್ತೆ, ಕೆಲವರನ್ನ ಕೈ ಬಿಡಲಾಗತ್ತೆ, ಈ ಎಲ್ಲ ಗೊಂದಲಗಳು ಕೂಡ ಇತ್ತು. ಆದ್ರೆ ಈ ಎಲ್ಲ ಗೊಂದಲಗಳಿಗೂ ಕೂಡ ಈಗ ಒಂದು ರೀತಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ತಾತ್ಕಾಲಿಕವಾಗಿ. ಹಾಗಾಗಿ ಸರ್ಕಾರ ಈ ಸಾಧನೆಯನ್ನ ಅಂದ್ರೆ 2 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ, ಗ್ಯಾರಂಟಿಗಳನ್ನ ಯಾವ ರೀತಿಯಾಗಿ ಅನುಷ್ಠಾನ ಮಾಡಿದ್ದೇವೆ, ಇದರ ಬಗ್ಗೆ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಈ ಒಂದು ಸಮಾವೇಶಕ್ಕೆ ಸೇರಿಸುವ ಮೂಲಕ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತೇಳಿ ಈಗಾಗಲೇ ಸಚಿವರು ಮತ್ತೆ ಶಾಸಕರಿಗೆ ಜವಾಬ್ದಾರಿಗಳನ್ನು ಕೂಡ ಕೊಡಲಾಗಿದೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಅವರು ಕ್ಷೇತ್ರವಾರು ಸಭೆಗಳನ್ನ ಮಾಡಿ, ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಜನರನ್ನ ಯಾವ ರೀತಿಯಾಗಿ ಸೇರಿಸ್ಕೊಳ್ಬೇಕು, ಮತ್ತೆ ಯಶಸ್ವಿ ಆಗೋದಕ್ಕೆ ಏನೆಲ್ಲ ನಾವು ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಚರ್ಚೆಗಳನ್ನ ಮಾಡಲಿದ್ದಾರೆ. ಹಾಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಡಿಗಳು, ಹಟ್ಟಿ ಮತ್ತೆ ಮಜರೆಗಳು ಏನಿತ್ತು ಅಲ್ಲಿ ವಾಸ ಮಾಡ್ತಾ ಇರುವಂತವ್ರಿಗೆ, ಇಲ್ಲಿಯವರೆಗೆ ಅಧಿಕೃತವಾಗಿ ಅವರ ಆಸ್ತಿ ಪಾಸ್ತಿಗಳಿಗೆ ಯಾವುದೇ ಒಂದು ಜವಾಬ್ದಾರಿ ಇರಲಿಲ್ಲ. ಅಂದ್ರೆ ಅವ್ರದೇ ಆಸ್ತಿ ಅನ್ನುವಂಥದ್ದಕ್ಕೆ ಯಾವುದೇ ದಾಖಲೆಗಳಿರಲಿಲ್ಲ. ಹಾಗಾಗಿ ಈ ಸಮಾವೇಶದ ಮೂಲಕ ಸುಮಾರು 1 ಲಕ್ಷ ಮಂದಿ ಜನರಿಗೆ, ಆಡಿ ಹಟ್ಟಿಗಳಲ್ಲಿ ವಾಸ ಮಾಡ್ತಾ ಇರುವಂತವ್ರು, ತಾಂಡಗಳಲ್ಲಿ ವಾಸ ಮಾಡ್ತಾ ಇರುವಂತವ್ರಿಗೆ ಹಕ್ಕುಪತ್ರಗಳನ್ನ ಕೊಡುವಂತ ಒಂದು
ನಿರ್ಧಾರವನ್ನು ಕೂಡ ಈ ಸಮಾವೇಶದ ಮೂಲಕ ಮಾಡಲಾಗ್ತಾ ಇದೆ. ಆ ಜನಸಾಮಾನ್ಯರ ವಿಶ್ವಾಸ ಗಳಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.